ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಹೊಸದಾಗಿರೋ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ಆನಿಯನ್ ಸಮೋಸ ಮಾಡೋದು ಹೇಗೆ ಅಂತ ತಿಳಿಸ್ಕೊಳ್ತೀನಿ. ಇದು ಹೊರಗಡೆ ಸ್ಟ್ರೀಟಲ್ಲಿ ತಿನ್ನೋ ಸಕ್ಕ ಟೇಸ್ಟಿಯಾಗಿರುತ್ತೆ. ಬಟ್ ನಾನು ಆಲೂ ಹಾಕ್ತೀನಿ, ಈರುಳ್ಳಿ ಹಾಕಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಸೊ ಇವಾಗ 2 ಕಪ್ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನು ನಾವು ಯಾವುದಕ್ಕೆ ಕಲಿಸ್ಬೇಕಪ್ಪ ಅಂತ ಅಂದರೆ ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನಾನು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇಲ್ಲಿ ಕಲಿಸ್ಕೊಳ್ತಿದ್ದೀನಿ. ಸೊ ಮಾಡೋದು ತುಂಬ ಸುಲಭ. ಎಷ್ಟು ಸುಲಭ ಅಂತ ಅಂದರೆ ಒಂದು ಚಪಾತಿ ಅಥವಾ ಒಂದು ಸಾಗು ಮಾಡಿದಷ್ಟೇ ಸುಲಭ ಅನ್ಕೋಬೋದು, ಅಷ್ಟು ಈಸಿಯಾಗಿರುತ್ತೆ. ಸೊ ನೋಡಿ, ಹಿಟ್ಟು ನಾನು ಕಲಿಸ್ಕೊಂಡಿದ್ದೀನಿ. ಒಂದು ಚಪಾತಿ ಅದಕ್ಕೆ ಆದರೆ ಸಾಕು. ಈ ಹಿಟ್ಟು ಕಲಿಸ್ಕೊಂಡು 1 ಅವರ್ ನೆನೆಯಕ್ಬಿಟ್ರೆ ಸಾಕು, ಅಥವಾ ಒಂದು ಅರ್ಧ ಗಂಟೆ ಆದರೂ ಸಾಕು ಮಾಡೋದಕ್ಕೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ಕಲಿಸ್ಕೊಂಡು ಇದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೇಲೆ ಒಂದು ಬೌಲ್ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಡ್ತೀನಿ. ಸೊ ಇವಾಗ ನಾವು ಸಮೋಸಾಗೆ ಒಳಗೆ ಸ್ಟಫ್ ಮಾಡೋದಕ್ಕೆ ಏನು ಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಹಾಗೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಇದನ್ನು ಒಂದು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಯಾಕಂದರೆ ಎಣ್ಣೆಲಿ ನಾವು ಫ್ರೈ ಮಾಡೋದ್ರಿಂದ ನೀಟಾಗಿ ಅಲ್ಲಿ ಕೂಡ ಫ್ರೈ ಆಗುತ್ತೆ. ಸೊ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಎಲ್ಲರೂ ವಿಡಿಯೋ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ, ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ಅದಕ್ಕೆ ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಮಸಾಲ ಪೌಡರ್ ಹಾಕ್ಕೊಳ್ತೀನಿ, ಹಾಗೆ ಅರಿಶಿನ. ಇದಕ್ಕೆ ನಾನು ಜೀರಿಗೆ ಪೌಡರ್ ಹಾಗೂ ಕೊತ್ತಂಬರಿ ಪೌಡರ್ ಎರಡೂ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ದಪ್ಪ ಅವಲಕ್ಕಿ ಇದ್ದರೆ ನೆನೆಸಿ ಸ್ವಲ್ಪ ಹಾಕ್ಕೊಳ್ಬೇಕು. ನಾನಿಲ್ಲಿ ತೆಳ್ಳನ ಅವಲಕ್ಕಿ ತೊಗೊಂಡಿದ್ದರಿಂದ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಕಾಣ್ತಿದೆ. ಇವಾಗ ಹಿಟ್ಟನ್ನು ಈ ಥರ ನಾದಿಟ್ಕೊಂಡಿದ್ದೀನಿ. ಅದನ್ನು ಒಂದೊಂದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಚಾಕುದಲ್ಲಿ. ನೋಡಿ, ಈ ಥರ ಒಂದೇ ಸಮನಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಇದನ್ನು ಉತ್ಕೊಳ್ತಿದ್ದೀನಿ. ಅಂದರೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಂಡು ನಾನು ಇದನ್ನು ಉತ್ಕೊಳ್ತೀನಿ. ತುಂಬ ತೆಳ್ಳಗೆ ಉತ್ಕೊಂಡ್ರೆ ಚೆನ್ನಾಗುತ್ತೆ. ತುಂಬ ತೆಳ್ಳಗೆ ಉತ್ಕೊಳ್ಬೇಕು. ಚಪಾತಿಗಿನ ಸ್ವಲ್ಪ ತೆಳ್ಳಗಿದ್ರೂ ಪರವಾಗಿಲ್ಲ, ಎಷ್ಟು ತೆಳ್ಳಗೆ ಉತ್ಕೊಳ್ಬೇಕು. ನಾನು ನೋಡಿ ಆ ಥರ ಉತ್ಕೊಳ್ಳೋದಂತ ತೋರಿಸ್ತೀನಿ. ದಯವಿಟ್ಟು ನನ್ನ ಚಾನಲ್ ಯಾರು ಇವಾಗ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಏನೋ ನಮಗೆ ಬಂದಷ್ಟು ನಾನು ತಿಳಿದಷ್ಟು ಅಡುಗೆ ಮಾಡಿ ನಿಮಗೆ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರ್ಯಾರಿಗೂ ಸಪೋರ್ಟ್ ಮಾಡ್ತೀರಾ ಪ್ಲೀಸ್ ನಮ್ಮಂಥವ್ರಿಗೂ ಕೂಡ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ತೆಳು ಊತಿದ್ದೀನಿ ಅಂತ. ಸೊ ನಾನೊಂದು 8 ತೊಗೊಂಡಿದ್ದೀನಿ. 8 ತೊಗೊಂಡ್ರೆ ಒಂದು 16-20 ಅಂತೂ ಸಮೋಸ ರೆಡಿ ಆಗುತ್ತೆ. ನೋಡಿ, ಇವಾಗ ಅದನ್ನು ಬೇಯಿಸ್ಕೊಳ್ಬೇಕು. ಎಷ್ಟಪ್ಪ ಅಂದರೆ ಜಸ್ಟ್ ಆ ಕಡೆ ಈ ಕಡೆ ಬಿಸಿ ಮಾಡಿದರೆ ಸಾಕು. ಅದು ಪೂರ್ತಿ ಬೇಯಬಾರ್ದು, ಯಾಕಂದರೆ ನಮಗೆ ಸಮೋಸ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಹಾಗೆ ಲೈಟಾಗಿ ಆ ಕಡೆ ಈ ಕಡೆ ಜಸ್ಟ್ ಬಿಸಿ ಮಾಡಿಬಿಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಜಸ್ಟ್ ಹಿಂಗೆ ಬಿಸಿ ಮಾಡಿಬಿಟ್ಟರೆ ತೆಗೆದ್ರೆ ಆಯಿತು. ಎಲ್ಲದನ್ನು ಈ ಥರ ಮಾಡ್ಕೊಂಡು ಒಂದೊಂದಾಗಿ ನಾನು ಇಟ್ಕೊಳ್ತಿದ್ದೀನಿ. ಪೂರ್ತಿ ಬೇಯಿಸ್ಕೊಳ್ಳೋ ಹಾಗಿಲ್ಲ, ಹಸಿ ಆಗೇ ಇರಬೇಕು ಸ್ವಲ್ಪ. ಈಗ ಮಾಡೋದ್ರಿಂದ ಸ್ಟಫ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಪೂರ್ತಿಯಾಗಿ ಬೆಂದಿಲ್ಲ ಕೂಡ. ನಾನು ನಿಮಗೆ ಒಂದೆರಡು ತೋರಿಸ್ತೀನಿ. ಇವಾಗ ನೋಡಿ, ಈ ಥರ ಬೇಯಿಸ್ಕೊಳ್ಬೇಕು. ಈಗ ಮತ್ತೊಂದು ಹಾಕ್ಕೊಂಡಿದ್ದೀನಿ. ಮತ್ತೊಂದು ಹಾಕ್ಕೊಂಡು ಅದನ್ನು ಕೂಡ ಆ ಕಡೆ ಈ ಕಡೆ ಸ್ವಲ್ಪ ಲೈಟಾಗಿ ಈಗ ನೋಡಿ ಒಂದು 7-8 ತೊಗೊಂಡು ನಾನು ಬೇಯಿಸಿಟ್ಕೊಂಡಿದ್ದೀನಿ. ನೀಟಾಗಿ ಒಂದು ಸ್ಕ್ವೇರ್ ಅಥವಾ ಒಂದು ಸ್ಕ್ವೇರಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ರೌಂಡ್ ಆಗಿರೋದನ್ನು ನೀಟಾಗಿ ಎಡ್ಜೆಲ್ಲ ಕಟ್ ಮಾಡ್ಕೊಂಡು ಒಂದು ಚೌಕ ಆಕಾರದಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನು 4 ಮೂಲೆಯನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಸೊ ಈ ಥರ ಮಾಡಿಕೊಂಡ್ರೆ ನಾವು ನೀಟಾಗಿ ಸಮೋಸ ಶೇಪ್ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಈ ಎಡ್ಜೆಲ್ಲ ಹಾಗೆ ಇಟ್ಕೊಳ್ಳಿ. ಪುರಿ ಥರ ಕರ್ಕೊಂಡು ಹಾಗೆ ಉಪ್ಪು ಖಾರ ಹಾಕ್ಕೊಂಡು ಕೂಡ ತಿನ್ಬೋದು. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಮಧ್ಯದಲ್ಲಿ ಸಮಭಾಗವಾಗಿ ನಾನು ಮತ್ತೆ ಕಟ್ ಮಾಡ್ಕೊಳ್ತೀನಿ. ಚಾಕು ಸಹಾಯದಿಂದ ಮತ್ತೆ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ನೋಡೋಕ್ಕೆ ಇಲ್ಲಿ ಸಣ್ಣದಾಗಿ ಕಾಣ್ಬೋದು, ಬಟ್ ದೊಡ್ಡದಾಗುತ್ತೆ ಸ್ವಲ್ಪ. ಹೀಗೆ ಒಂದೊಂದಾಗಿ ಈಗ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ತಿದ್ದೀನಿ. ಕಲಿಸ್ಕೊಂಡ್ಬಿಟ್ಟು ಇವಾಗ ಒಂದೊಂದೇ ಪೂರಿ ತೊಗೊಂಡ್ಬಿಟ್ಟು ನೋಡಿ ಎಡ್ಜೆಲ್ಲ ಯಾವ ಥರ ಕೂಡಿಸ್ತಿದ್ದೆ ಈ ಥರ ಕೂಡಿಸ್ಕೊಂಡ್ಬಿಟ್ಟು
ಇವಾಗ ಇದಕ್ಕೆ ಮೈದಾ ಹಿಟ್ಟು ಹಚ್ಕೊಳ್ಳೋಣ. ಸೊ ಬೇರೆ ಹಿಟ್ಟು ಹಚ್ಕೊಂಡ್ರೆ ಇದು ಆ್ಯಡ್ ಆಗೋಲ್ಲ. ಮೈದಾ ಹಿಟ್ಟಿಗೆ ಅದೇ ಹಿಟ್ಟು ಹಾಕ್ಕೊಂಡ್ರೆ ಕೂಡ ತುಂಬ ನೀಟಾಗಿ ಕೂರುತ್ತೆ ನೋಡಿ. ಇವಾಗ ಈ ಥರ ಇದ್ರೊಳಗೆ ಸ್ಟಫ್ ಹಾಕೋಣ. ಇವಾಗ ಮಾಡಿಟ್ಕೊಂಡಿರೋಂಥ ಆನಿಯನ್ ಸ್ಟಫನ್ನು ಇದಕ್ಕೆ ತುಂಬಬೇಕು. ಮತ್ತೊಂದು ಮಾಡ್ತಿದ್ದೀನಿ ನೋಡಿ ಇವಾಗ. ಸೊ ಈ ಥರ ಮಾಡ್ಕೊಂಬಿಟ್ಟು ಎಡ್ಜಲ್ಲಿ ಮೈದಾ ಹಿಟ್ಟು ಹಚ್ಕೊಳ್ಳೋಣ. ಮೈದಾ ಹಿಟ್ಟು ಹಚ್ಕೊಂಡ್ಬಿಟ್ಟು ಇವಾಗ ಕೂಡಿಸಿ ನೀಟಾಗಿ ಅಂಟುತ್ತೆ, ಪರವಾಗಿಲ್ಲ. ಅದನ್ನು ಜಾಸ್ತಿ ಒತ್ತಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ, ನೀಟಾಗಿ ಅಂಟ್ಕೊಳ್ಳುತ್ತೆ ಅದು. ಇವಾಗ ಇದಕ್ಕೆ ಸ್ಟಫ್ ಹಾಕಿಬಿಟ್ಟು ಇದಕ್ಕೆ ಮತ್ತೆ ನಾನು ಸ್ವಲ್ಪ ಎಡ್ಜಿಗೆ ಮೈದಾ ಹಿಟ್ಟು ಹಚ್ಕೊಂಡು ಒಂದು 3-4 ಮಾಡಿ ತೋರಿಸ್ತಿದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಪದೇ ಹೇಳ್ತಿದ್ದೀನಿ ಅಂದ್ಕೊಳ್ಬೇಡಿ ಪ್ಲೀಸ್. ನನ್ನ ಚಾನಲ್ನ ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಎಲ್ಲಿ ಸ್ಕಿಪ್ ಮಾಡಿದ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಮಿಂದ ಸ್ವಲ್ಪ ಸಹಾಯ ಆಗುತ್ತೆ ನೋಡಿ. ಮಾಡ್ಕೊಂಡು ಈಗ ಮತ್ತೊಂದು ತೊಗೊಳ್ತಿದ್ದೀನಿ ನಾನು ನೋಡಿ. ಮತ್ತೊಂದು ತೊಗೊಂಡಿದ್ದೀನಿ. ಸೊ ಇವಾಗ ಮತ್ತೆ ಅದೇ ಥರ ಮಾಡಿಸ್ತೀನಿ ನೋಡಿ. ಈ ಥರ ಮಡ್ಚ್ಕೊಂಡ್ಬಿಟ್ಟು ಇವಾಗ ಎಡ್ಜಿಗೆ ಸ್ವಲ್ಪ ಹಿಟ್ಟನ್ನು ಅಂದರೆ ನಾನು ಕಲಸಿಟ್ಕೊಂಡಿರೋ ಮೈದಾ ಹಿಟ್ಟನ್ನು ಹಚ್ಕೊಳ್ತಿದ್ದೀನಿ. ಇವಾಗ ಇದು ಸ್ಟಫ್ಗೆ ಆನಿಯನ್ ಹಾಕಿಬಿಟ್ಟು ಆಲೂ ಸಮೋಸ ಕೂಡ ಸಕ್ಕತ್ತಾಗಿರುತ್ತೆ. ಅದನ್ನೂ ಒಂದ್ಸಲ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಹಚ್ಕೊಂಡ್ಬಿಟ್ಟು ನೀಟಾಗಿ ಈ ಥರ ಫೋಲ್ಡ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಸೊ ನೋಡಿ ಈ ಥರ ರೆಡಿಯಾಗಿದೆ ನೋಡಿ. ಶೇಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ಅಲ್ಲಿ ಮಿಸ್ಟೇಕ್ ಆಗ್ಬೋದು, ಬಟ್ ಅದು ನಿಜ ಸಖತ್ತಾಗಿರುತ್ತೆ ಟೇಸ್ಟ್. ಇವಾಗ ಎಣ್ಣೆಲಿ ಬಿಟ್ಕೊಳ್ತಿದ್ದೀನಿ ನೋಡಿ. 2 ಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ ನಾನು. ಎಷ್ಟು ಕ್ರಿಸ್ಪಿಯಾಗಿ ಸಖತ್ತಾಗುತ್ತೆ. ಲೇಯರ್ ಕೂಡ ಸಖತ್ತಾಗಿ ಬಂದಿರುತ್ತೆ ನೋಡಿ. ಇದನ್ನು ಎಣ್ಣೆಲಿ ಬಿಟ್ಕೊಂಡು ಕರ್ಕೊಳ್ತಿದ್ದೀನಿ ನೀಟಾಗಿ. ಶೇಪ್ ಕೂಡ ನೋಡಿ ಸೇಮ್ ಸಮೋಸ ಥರನೇ ಸಕ್ಕತ್ತಾಗಿ ಬಂದೆ. ಇವಾಗೆಲ್ಲ ರೆಡಿಮೇಡ್ ಶೇಪ್ ಬರೋದಕ್ಕೆ ಒಂದು ಐಟಮ್, ಒಂದು ಪ್ರಾಡಕ್ಟ್ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ತಾರೆ. ಬಟ್ ನಾನು ಕೈಯಲ್ಲೇ ಹೇಗೆ ರೆಡಿ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಫೈನಲಿ ನಾನು ಇಷ್ಟೊಂದು ರೆಡಿ ಮಾಡ್ತಿದ್ದೀನಿ ನೋಡಿ. ಶೇಪ್ ಕೂಡ ತುಂಬ ಚೆನ್ನಾಗಿದೆ. ದಯವಿಟ್ಟು ನೋಡಿ ವಿಡಿಯೋ ಲೈಕ್ ಆಗಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.